ಹುಟ್ಟವರೆಗೂ ಜಟ್ಟು ಇಟ್ಟಿದ್ವಿ, ಸ್ಪ್ರಿಂಕ್ಲರ್ ಜಟ್ಟು. ಆಮೇಲೆ ಹರಿ ನೀರು ಕಟ್ಟಿದ್ವಿ. ಹುಟ್ಟ ಆದ್ಮೇಲೆ ಎಡೆ ಕುಂಟೆ ಹೊಡೆದ್ಮೇಲೆ ಹಂಗೆ ಸಾಲು ನೀರು ಕಟ್ಟಿದ್ವಿ. ಇಲ್ಲ ಸರ್, ಮಕ್ಕಳೆಲ್ಲ ಬರ್ತಾರೆ, ಅವರು ಬೆಂಗಳೂರಾಗಿದ್ದಾರೆ. ಅವ್ರು ಏನು ಬರ್ತಾರೆ, ಗಂಟೆ ಹಾಕ್ಯಂಡು ಹಬ್ಬ ಉಣ್ಣಕ್ಕೆ ಬರ್ತಾರೆ. ಅವಾಗ ಒಂದ್ಸರಿ ಹೊಲ ಬಂದು ನೋಡ್ಕೊಂಡು ಹೋಗ್ತಾರೆ, ಹೆಂಗಾಯ್ತು ಅಂತ ವೀಡಿಯೋ ಮಾಡ್ಕೊತಾರೆ, ಹೋಗ್ತಾರೆ. ಅಷ್ಟೇ, ಎಲ್ಲ ನಾನೇ ಮೇಂಟೈನ್ ಮಾಡೋದು. ಈಗ ಲೇಬರ್ ಕಳೆ ಪಳೆಗೆಲ್ಲ ಕರ್ಕೊಂಡ್ರೆ ಅದು ದುಡ್ಡು ಕೊಡ್ರಪ್ಪ ಅಂದ್ರೆ ಕೊಡ್ತಾರೆ. ನೀವು ಕೂಲಲ್ಲಿ ಇಟ್ಟು ಮಾಡ್ತಪ್ಪ, ನೀನು ಮಾಡಬೇಡ ಅಂತ ಹೇಳ್ತಾರೆ. ಆವಾಗ ನಾನೇ ಎಲ್ಲ ಪ್ರತಿಯೊಂದಕ್ಕೆ ಯಾಕೆ ದುಡ್ಡು ಕೊಡೋದಂತ ನಾನೇ ಆದಷ್ಟು ಮಾಡ್ತೀನಿ. ಏನು ದೊಡ್ಡ ದೊಡ್ಡ ಕೆಲಸ ಇದ್ದಾಗ ಕೂಲರ್ ಕರ್ಕೊಂಡು. ಯಜಮಾನ್ರೆ ನಮಸ್ತೆ, ನಿಮ್ಮ ಹೆಸರು ಊರಿನ ಪರಿಚಯ ಮಾಡ್ಕೊಳ್ರಿ. ಹಾಂ ನಮಸ್ತೆ, ನಾನು ಶಿವಣ್ಣ ಅಂತೇಳಿ, ಚಿಕ್ಕಪ್ಪನಹಳ್ಳಿ ನಮ್ಮದು ಗ್ರಾಮ. ಹಾಂ, ತುರ್ನೂರು ಹೋಬಳಿ, ಚಿತ್ರದುರ್ಗ ತಾಲೂಕು. ಹಾಂ ಯಜಮಾನ್ರೆ, ಈಗ ಅವರೇ ಬೆಳೆದಿದ್ದೀರಲ್ಲ, ಎಷ್ಟು ಎಕರೆನಲ್ಲಿ ಬೆಳೆದಿದ್ದೀರಾ? 1 ಎಕರೆ ಬೆಳೆದಿದ್ದೀವಿ. 1 ಎಕರೆ ಬೆಳೆದಿದ್ದೀರಿ? 1 ಎಕರೆ ಸ್ವಲ್ಪ ಕಡಿಮೆ ಐತೆ. ಹಾಂ ಹಾಂ. ಬೀಜ ಎಲ್ಲ ಎಲ್ಲಿಂದ ತಂದಿದ್ರಿ? ಎಷ್ಟು ಕೆಜಿ ಬೀಜ ಬಿದ್ದಿದ್ವು? ಚಿತ್ರದುರ್ಗದಲ್ಲಿ ತಗೊಂಡಿದ್ವಿ, ಅಂಗಡಿಯಲ್ಲಿ ಬೀಜ. ಹಾಂ, 4 ಕೆಜಿ ಬೀಜಕ್ಕೆ 1200 ರೂಪಾಯಿ. ಹಾಂ, ಅದಕ್ಕೆ 4 ಪ್ಯಾಕೆಟ್ ತಗೊಂಡಿದ್ದೆ. ಬಿತ್ತಿದ್ರಿ ಯಜಮಾನ್ರೆ? ಟ್ರ್ಯಾಕ್ಟರ್ನಲ್ಲಿ ಬಿತ್ತಿದ್ರ ಏನೋ ಎತ್ತಿನ ಬೇಸಾಯ? ಟ್ರ್ಯಾಕ್ಟರಲ್ಲಿ ಬಿತ್ತಿದ್ದು. 1 ಎಕರೆ ಬಿತ್ತೋದಕ್ಕೆ ಎಷ್ಟು ತಗೊಂಡಿದ್ರು ಅವರು ಟ್ರ್ಯಾಕ್ಟರ್ದು? 1000 ರೂಪಾಯಿ ತಗೊಂಡಿದ್ರು ಬಾಡಿಗೆ. 1000 ರೂಪಾಯಿ ಬಾಡಿಗೆ. ಬಿತ್ತಿ ಎಷ್ಟು ದಿನಕ್ಕೆಲ್ಲ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು? 5 ದಿವಸದಿಂದ 6 ದಿವಸಕ್ಕೆ ಮೊಳಕೆ ಬಂತು. ನೀರೆಲ್ಲ ಯಾವ ಥರ ಬಿಟ್ಟಿದ್ರಿ ಇದಕ್ಕೆ? ಫಸ್ಟಿಗೆ ಅದು ಹುಟ್ಟವರೆಗೂ ಜಟ್ಟು ಇಟ್ಟಿದ್ವಿ, ಸ್ಪ್ರಿಂಕ್ಲರ್ ಜಟ್ಟು. ಆಮೇಲೆ ಹರಿ ನೀರು ಕಟ್ಟಿದ್ವಿ. ಹುಟ್ಟ ಆದ್ಮೇಲೆ ಎಡೆ ಕುಂಟೆ ಹೊಡೆದ್ಮೇಲೆ ಹಂಗೆ ಸಾಲು ನೀರು ಕಟ್ಟಿದ್ವಿ. ಬೋರೆಲ್ಲ ಎಷ್ಟಿದಾವೆ ಯಜಮಾನ್ರೆ? ಬೋರು ಒಂದೇ ಇರೋದು ಈಗ ಸದ್ಯ. ಹಾಂ ಹಾಂ. ಏನೇನು ಬೆಳೆ ಹಾಕಿದ್ದೀರಾ? ಸ್ವಲ್ಪ ನೀರುಳ್ಳಿ ಹಾಕಿದ್ದೀವಿ 1 ಎಕರೆ. ಹಾಂ, ಇದಿಷ್ಟು ಅವರೇ ಹಾಕಿದ್ದೆ. ಮುಂಗಾರಿ ಮೆಕ್ಕೆಜೋಳ ಹಾಕಿದ್ವಿ. ಅಲ್ಲಿ ಈರುಳ್ಳಿ ಕಾಣಿಸ್ತಾ ಇದೆಯಲ್ಲ, ಅದು ಎಷ್ಟು ದಿನದ್ದು ಅದು? ಅದಕ್ಕೆ 2 ತಿಂಗಳದ್ದು. 2 ತಿಂಗಳದ್ದು. ಯಜಮಾನ್ರೆ, ಇದು ಈಗ ಅವರೇ ಎಲ್ಲ ಕಟಾವ್ ಆಗ್ತಿದೆಯಲ್ಲ, ಇದು ಎಷ್ಟನೇ ದಿನದ್ದು ಅವರೇ? ಇದು ಅವರದು ಎಷ್ಟು ದಿನ ಆಯ್ತು ಇದು ಅವರೇ? ಈಗ 3 ತಿಂಗಳಾಯ್ತು. 3 ತಿಂಗಳಾಯ್ತು. ಇದು ಎಷ್ಟನೇ ಕಟಾವ್ ಇದು ಈಗ ನೀವು ಮಾಡ್ತಿರೋದು? ಫಸ್ಟ್ನೇ ಕಟಾವ್ ಮಾಡ್ತಿರೋದು ಈಗ. ಯಾಕೆ 3 ತಿಂಗಳಂದ್ರೆ ಸ್ವಲ್ಪ ಲೇಟ್ ಆಯ್ತಲ್ಲ ಯಜಮಾನ್ರೆ? ಎಷ್ಟೊತ್ತಿಗೆ ಕಟಾವ್ ಆಗಿರ್ಬೇಕಾಗಿತ್ತು? ಆಟ ಆಗ್ಬೇಕಾಯ್ತು, ನಮ್ದು ಹಬ್ಬ ಬೇರೆ ಬಂತಲ್ಲ. ಹಂಗಾಗಿ ಹಬ್ಬ ಮಾಡಕ್ ನಿಂತ್ಕೊಂಡು ಒಂದು ಸ್ವಲ್ಪ ಡಿಲೇ ಆಯ್ತು. ಈ ಲೇಬರ್ ಎಲ್ಲ ಇವತ್ತು ಸಿಕ್ಕರು. 1 ವಾರದಿಂದ ಕರಿಬೇಕಂತಿದ್ವಿ, ಸಿಗ್ರಲ್ಲ. ಇವತ್ತು ಸಿಕ್ಕರು, ಕರ್ಕೊಂಡ್ಬಂದು ಇವತ್ತು ಅರಿತಾ ಇದ್ವಿ. ಲೇಬರ್ ಎಲ್ಲ ಎಷ್ಟು ಜನ ಬಂದಿದ್ದಾರೆ? ಎಲ್ಲ ಟೋಟಲ್ ಹೆಣ್ಣು ಗಂಡ ಸೇರಿ 15 ಜನ ಇದ್ದೀವಿ. 15 ಜನ. ಬೆಳಿಗ್ಗೆ ಎಷ್ಟು ಗಂಟೆ ಬರ್ತಾರೆ, ಸಂಜೆ ಎಷ್ಟು ಗಂಟೆಗೆ ಹೋಗ್ತಾರೆ? ಅವ್ರದ್ದು ಕೂಲಿ ಏನೈತೆ? ಬೆಳಗ್ಗೆ 9 ಗಂಟೆಗೆ ಬರ್ತಾರೆ, ಸಾಯಂಕಾಲ 4 ಗಂಟೆಗೆ ಹೋಗ್ತಾರೆ. 300 ರೂಪಾಯಿ ಕೂಲಿ. ಗಂಡಾಡಿಗೆ 500. ಹೆಣ್ಮಕ್ಳಿಗೆ 300 ರೂಪಾಯಿ. ಅವರೆಲ್ಲ ಬರೋದು ಎಲ್ಲ ಊರ ಹತ್ರ ಐತಾ ಹೊಲ, ಅಥವಾ ಹೆಂಗೆ ಯಾವ್ದ್ರಲ್ಲಿ ಬರ್ತಾರೆ? ಎಲ್ಲ ನಡ್ಕೊಂಡ್ ಬರ್ತಾರೆ. 1 ಕಿಲೋಮೀಟರ್ ಐತೆ ಹೊಲ, ಅಷ್ಟೇ ದೂರ ಐತಿಲ್ಲ, ಹತ್ರ ಐತೆ. ಯಜಮಾನ್ರೆ, ಇದು ಫಸ್ಟ್ನೇ ಕಟಾವಲ್ಲಿ ಎಷ್ಟು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀರಾ ಈಗ? ಇವತ್ತು ಹರಿತೀನಿ, ಒಂದು 18ರಿಂದ 20 ಚೀಲ ಆಗ್ಬೋದು. 20 ಚೀಲ? 1 ಚೀಲ ಎಷ್ಟು ಕೆಜಿ ಬರ್ಬೋದು? 35ರಿಂದ 40 ಕೆಜಿ ಬರುತ್ತೆ. 35ರಿಂದ 40 ಕೆಜಿ. ಎಷ್ಟು 35ರಿಂದ 40 ಕೆಜಿ ಅಂತಂದ್ರೆ ಈಗ ಎಷ್ಟು ಎಲ್ಲ ದುರ್ಗಕ್ಕೆ ತಗೊಂಡೋಗ್ತೀರಾ ಅಥವಾ ಎಲ್ಲಿಗೆ ತಗೊಂಡೋಗ್ತೀರಾ ಮಾರ್ಕೆಟ್? ನೀವೀಗ ದುರ್ಗ ಮಾರ್ಕೆಟಿಗೆ ತಗೊಂಡೋಗ್ತೀವಿ. ಇನ್ನು ಫಸ್ಟ್ನೇ ಟೈಮ್ ತಗೊಂಡೋಗ್ತಾರೋದು ನಾವು. ದುರ್ಗದ ಮಾರ್ಕೆಟಿಗೆ ತಗೊಂಡೋಗ್ತೀವಿ. ಮಾರ್ಕೆಟ್ ಎಲ್ಲ ಯಾವ ರೀತಿ ಇದೆ ಇವತ್ತು? ನಿನ್ನೆ ಮಾರ್ಕೆಟ್ ನಿನ್ನೆ 25 ರೂಪಾಯಿ ನಡೀತಂತೆ, ಇವತ್ತು 24, 25 ಐತೆ ಅಂತ ಹೇಳಿದ್ರು ಜನ ಮಾತಾಡೋದು. ಸಾಯಂಕಾಲ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಚೀಲ ಒಂದು 40 ಕೆಜಿ ಬರುತ್ತಲ್ವಾ? 35ರಿಂದ 40 ಕೆಜಿ ಬರ್ತದೆ. 35ರಿಂದ 40. ಎಷ್ಟು ಕ್ವಿಂಟಲ್ ಆಗ್ಬೋದು ಯಜಮಾನ್ರೆ? ಒಂದು 8-10 ಕ್ವಿಂಟಲ್ ಆಗ್ಬೋದಾ? ಒಂದು 8ರಿಂದ 10 ಕ್ವಿಂಟಲ್ ಆಗ್ಬೋದು. ಭಾಳ ಬೆಳೆದಿದ್ರೆ ಇಲ್ಲಿಗೆ ಬಂದು ತಗೊಂಡೋಗ್ತಿದ್ರಾ ಅಥವಾ ಯಾವ ರೀತಿ? ಎಷ್ಟು ಬೆಳೆದ್ರೆ ಅಲ್ಲಿಗೆ ತಗೊಂಡೋಗ್ತಾರೆ. ಸ್ವಲ್ಪ ಹಾಕಿದ್ವಲ್ಲ, ಅಲ್ಲಿಗೆ ತಗೊಂಡೋಗಿ ಕೊಡ್ಬೇಕು ನಾವು. ತಗೊಂಡೋಗೋದೆಲ್ಲ ಯಾವ ರೀತಿ ತಗೊಂಡೋಗ್ತೀರಿ ಯಜಮಾನ್ರೆ? ಆಟೋದಲ್ಲಿ ತಗೊಂಡೋಗ್ತೀವಿ. ಆಟೋ? ಸ್ವಂತ ಆಟೋ ಇದೆಯಾ? ಇಲ್ಲ, ಸ್ವಂತ ಆಟೋ ಇಲ್ಲ, ಬಾಡಿಗೆ ಆಟೋ. ಎಷ್ಟು ತಗೊಂತಾರೆ ಬಾಡಿಗೆ? ಎಲ್ಲಿಂದ? ಚೀಲಕ್ಕೆ 50 ರೂಪಾಯಿ ತಗೊಂತಾರೆ. ಚೀಲಕ್ಕೆ 50? ಎಷ್ಟು ಚೀಲ ಹಾಕ್ತೀವಿ ಅಷ್ಟಕ್ಕೆ 50 ರೂಪಾಯಿ. ಮತ್ತೆ ಇನ್ನು ಎಷ್ಟು ಕಟಾವು ಬರುತ್ತೆ ಇದು ಯಜಮಾನ್ರೆ? ಇನ್ನೂ 2 ಕಟಾವು ಬರುತ್ತೆ. ಇನ್ನು 2 ಕಟಾವು? ಮತ್ತೆ 2 ಕಟಾವು ಇಷ್ಟೇ ಸಿಗುತ್ತಾ? ಇಲ್ಲ, ಇನ್ಮೇಲೆ ಕಡಿಮೆ ಹಾಕಂತ ಹೋಗುತ್ತೆ. ಕಡಿಮೆ ಆಗುತ್ತೆ. ಈಗ ನೀರೆಲ್ಲ ಕಟ್ಟಿದ್ರೆ ಚೆನ್ನಾಗಿ ಹೂ ಬಿಟ್ಟು ಮತ್ತೆ ಸಿಗುತ್ತೆ ಅಂತ ಅಂತಾರಲ್ಲ, ಇನ್ನು 4 ಕಟಾವವರೆಗೂ ತೆಗಿಬೋದು ಇಳುವರಿ ಅಂತಿರ್ತಾರೆ ರೈತರು. ಇಲ್ಲ, ಅದು ಕಾಯಿ ಅಷ್ಟು ಉತ್ತುಷ್ಟು ಬರಲ್ಲ, ಹೊಲ್ಕಟ ಬರಲ್ಲ, ಸೀಲ್ ಕಾಯಿ ಆಗುತ್ತೆ.
ಈಗೇನು ಫಸ್ಟ್ 3 ಕಟಾವ್ ಅಂತೀರಾ ಅದೇ ಒಳ್ಳೆ ಕಾಯಿ. ಹಾಂ ಫಸ್ಟಿಗೆ ಒಳ್ಳೆ ಕಾಯಿ, ಅದೇ 2ನೇ ಟೈಮು ಸುಮಾರು ಇರುತ್ತೆ, ಅದು ಲಾಸ್ಟ್ನಾಗ ಇನ್ನೂ ಸುಮಾರು ಇರುತ್ತೆ. ಯಜಮಾನ್ರೆ ಇದೆಲ್ಲ ಐಟಮ್ ಮಾಡಿದ್ರಲ್ಲ ಏನಿದು? ಒಣಕಾಯಿ ಇದು. ಒಣಕಾಯಿ ಹಾಂ, ಅಂದ್ರೆ ಸ್ವಲ್ಪ ನೀವು ಇದನ್ನ ಕೀಳೋದು ಲೇಟ್ ಆಗಿದ್ದಕ್ಕೆ ಒಣಗಿ ಹೋಗೈತಿ ಇದು. ಗಿಡದಲ್ಲಿ ಒಣಗತ್ತೆ. ಈಗ ಇಲ್ಲಿ ಇವರೆಲ್ಲ ಆರಿಸ್ತಾ ಇದಾರಲ್ಲ ಅದು ಅದು ಲೇಬರ್. ಹುಳ ಇದ್ದದ್ದನ್ನ ಆರಿಸ್ತಿದಾರ ಏನದು? ಅದು ಒಣಗಿರೋದು ಒಂದು ಹುಳ ಇರುತ್ತಲ್ಲ, ಹುಳ ತಿಂದು ಒಣಗಿರುತ್ತಲ್ಲ ಅದನ್ನು ಆರಿಸೋದು. ಯಜಮಾನ್ರೆ ಅವರೆಕಾಯಿ ಬೆಳೆ ಲಾಭ ಅನ್ಸುತ್ತಾ ಅಥವಾ ಬೇರೆ ಬೆಳೆ ಹಾಕಿದ್ರೆ ನಾನು ಬೆಸ್ಟ್ ಇತ್ತು ಅಂತ ಅನ್ಸುತ್ತಾ? ಅಲ್ಲ, ಲಾಭ ಇದು ಬೆಳೆಯೋದು ಒಳ್ಳೆಯದು. ರೇಟ್ ಸಿಕ್ಕರೆ ಒಳ್ಳೆಯದು, ರೇಟ್ ಸಿಕ್ಕಿದ್ರೆ ಲಾಸ್ ಆಗುತ್ತೆ. ರೇಟಿನ ಮೇಲೆ ಡಿಪೆಂಡ್ ಇರೋದು ಇದು. ಯಜಮಾನ್ರೆ ಈಗ ಒಂದು 50 ರೂಪಾಯಿ ರೇಟ್ ಇದ್ದಿದ್ರೆ ಹೆಂಗೆ ಅನಿಸ್ತಿತ್ತು ನಿಮಗೆ? 50 ರೂಪಾಯಿ ರೇಟ್ ಸಿಕ್ಕರೆ ಒಳ್ಳೆ ದುಡ್ಡು ಆಗುತ್ತೆ, ಒಳ್ಳೆ ದುಡ್ಡು ಆಗ್ತಿತ್ತು. ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ 3 ತಿಂಗಳೊಳಗೆ ಅದೇ ಚೆನ್ನಾಗಿ ಅನ್ಸಿತ್ತು. ಅದೇ ಚೆನ್ನಾಗಿ. ಈರುಳ್ಳಿ ಇನ್ನು ಎಷ್ಟು ದಿನಕ್ಕೆ ಬರುತ್ತೆ ಯಜಮಾನ್ರೆ ಅದು? ಈರುಳ್ಳಿ ಫೆಬ್ರವರಿಗೆ ಬರುತ್ತೆ. ಈರುಳ್ಳಿ ಬೆಳೆ ಚೆನ್ನಾಗೈತೆ. ಜನವರಿ ಫೆಬ್ರವರಿ ಲಾಸ್ಟಿಗೆ ಬರುತ್ತೆ. ಯಜಮಾನ್ರೆ ನೀರೆಲ್ಲ ಎಷ್ಟು ದಿನಕ್ಕೊಂದ್ಸರಿ ಬಿಡ್ತಾ ಇದ್ರಿ? ನೀರು ವಾರಕ್ಕೊಂದ್ಸರಿ ಬಿಡ್ತಿದ್ದೆ. ವಾರಕ್ಕೊಂದ್ಸರಿ ನೀರು ಬಿಡೋದು? ಯಾವ ಥರ ಅದೇ ಸಾಲು ನೀರು ಬಿಡ್ತಿದ್ರಲ್ಲ, ಒಂದ್ಸರಿ ನೆಂದ್ಮೇಲೆ ಮತ್ತೆ ಒಂದು ವಾರ ಬಿಟ್ಟು ಅದೇ ಜಾಗಕ್ಕೆ ಬಿಡೋದಷ್ಟೇ. ಎಲ್ಲ ಅವರೆಕಾಯಿಗೆಲ್ಲ ಹುಳ ಜಾಸ್ತಿ ಅಂತ ಅಂತಾರಲ್ಲ ಯಜಮಾನ್ರೆ? ಔಷಧಿ ಹೊಡಿತಿದ್ವಲ್ಲ. ಔಷಧಿ ಎಷ್ಟು ದಿನಕ್ಕೊಂದ್ಸರಿ ಹೊಡಿತಾ ಇದ್ರಿ? ಔಷಧಿ 15 ದಿವಸಕ್ಕೊಂದ್ಸರಿ ಹೊಡಿತೀವಿ. 15 ದಿನಕ್ಕೊಂದ್ಸರಿ ಬಿಡ್ತಾ ಇದ್ರಿ. ಈಗ ಮತ್ತೆ ಈಗೆಲ್ಲ ಕಟಾವು ಮಾಡಾದ್ಮೇಲೆ ಮತ್ತೆ ಈಗ ನೀರು ಬಿಡ್ಬೇಕಾ? ಈಗ ಗೊಬ್ಬರ ಹಾಕಿ ಈಗ ಒಂದ್ಸರಿ ಔಷಧಿ ಹೊಡೆದು ನೀರು ಬಿಡಬೇಕು. ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಇನ್ನೊಂದ್ಸರಿ 2ನೇ ಕಟಾವು? ಇನ್ನು 10 ದಿವಸ ಬೇಕು. ಇನ್ನು 10 ದಿನ. ಯಜಮಾನ್ರೆ ಇದು ಅವರೇ ಹಾಕಿದ್ದೀರಾ ಮತ್ತೆ ಈರುಳ್ಳಿ ಹಾಕಿದ್ದೀರಾ, ಇದು ಸೊಪ್ಪು ಹಾಕೊಂಡಿದ್ದೀರಲ್ಲ ಈ ಕಡೆ, ಇದನ್ನೆಲ್ಲ ನೀವು ಒಬ್ಬರೇ ಮೇಂಟೈನ್ ಮಾಡ್ತೀರಾ ಅಥವಾ ಮಕ್ಕಳು ಏನಾದರೂ ಹೆಲ್ಪ್ ಮಾಡ್ತಾರಾ ಬಂದು ನಿಮಗೆ? ಇಲ್ಲ ಸರ್, ಮಕ್ಕಳೆಲ್ಲಿ ಬರ್ತಾರೆ, ಅವರು ಬೆಂಗಳೂರಾಗಿದ್ದಾರೆ. ಅವ್ರು ಏನು ಬರ್ತಾರೆ, ಕಾಂಟ್ಯಾಕ್ಟಿಂದ ಹಬ್ಬ ಉಣ್ಣಕ್ಕೆ ಬರ್ತಾರೆ, ಅವಾಗೊಂದ್ಸರಿ ಹೊಲ ಬಂದು ನೋಡ್ಕೊಂಡು ಹೋಗ್ತಾರೆ, ಹೆಂಗಾಯ್ತು ಅಂತೇಳಿ ವೀಡಿಯೋ ಮಾಡ್ಕೊತಾರೆ ಹೋಗ್ತಾರೆ. ಅಷ್ಟೇ, ಎಲ್ಲ ನಾನೇ ಮೇಂಟೈನ್ ಮಾಡೋದು. ಈಗ ಲೇಬರ್ ಕಳೆ ಪಳೆಗೆಲ್ಲ ಕರ್ಕೊಂಡ್ರೆ ಅದು ದುಡ್ಡು ಕೊಡ್ರಪ್ಪ ಅಂದ್ರೆ ಕೊಡ್ತಾರೆ. ನೀವು ಕೂಲರ್ ಇಟ್ಟು ಮಾಡ್ತಪ್ಪ ನೀನು ಮಾಡಬೇಡ ಅಂತ ಹೇಳ್ತಾರೆ. ಆವಾಗ ನಾನೇ ಎಲ್ಲ ಪ್ರತಿಯೊಂದಕ್ಕೆ ಯಾಕೆ ದುಡ್ಡು ಕೊಡೋದಂತ ನಾನೇ ಆದಷ್ಟು ಮಾಡ್ತೀನಿ. ಏನು ದೊಡ್ಡ ಕೆಲಸ ಇದ್ದಾಗ ಕೂಲರ್ ಕರ್ಕೊಂಡು ಕೊಡ್ತೀನಿ ಅವ್ರಿಗೆ ಕೂಲಿನ. ಸರಿ ಯಜಮಾನ್ರೆ.